ಮಂತ್ರಿಗೆ ಮಧು ಬಾಲೆ ಮೌನವೇಕೆ ರಾಜಣ್ಣ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಹರಸಾಹಸ. ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಕೊನೆಗೂ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಕಹಾನಿಯನ್ನ ಪ್ರಸ್ತಾಪಿಸಿದ್ದ ಸಚಿವ ಕೆಎನ್ ರಾಜಣ್ಣ ಗೃಹ ಸಚಿವ ಡಾ ಜೆ ಪರಮೇಶ್ವರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ದೂರು ಕೊಡುವ ಹೈಡ್ರಾಮಾ ಆಡಿದ ಸಚಿವ ರಾಜಣ್ಣ ದೂರು ನೀಡುವ ಬದಲು ಮನವಿ ಮಾಡಿ ಕೇಸ್ಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ನನ್ನ ಬಳಿ ದಾಖಲೆ ಇಲ್ಲ, ಬಂದವರು ಅಪರಿಚಿತರು ಅಂತ ಹೋಮ್ ಮಿನಿಸ್ಟರ್ಗೆ ಮನವಿ ಮಾಡುವ ಮೂಲಕ ರಾಜಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ. ಯಾರೋ ಒಂದು ಬಂದು ಹೋಗಿರ್ತಾರೆ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಿದೆ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ ಗೊತ್ತಿರುತ್ತೆ. ಅಪರಿಚಿತರು. ಬ್ಲೂ ಜೀನ್ಸ್ ಬ್ಲೂ ಟಾಪ್ ಧರಿಸಿದ್ದ ಹುಡುಗಿ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಆಕೆಯ ಫೋಟೋ ಸಿಕ್ಕರೆ ಗುರುತು ಹಿಡಿಯುವೆ. ಕೇಸ್ ಎಲ್ಲ ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು ಸರ್. ಅವ್ರ ಫೋಟೋ ಗಿಟ್ಟೋ ತೋರಿಸಿದ್ರೆ ಗುರುತು ಹಿಡಿತೀವಿ. ಹನಿ ಟ್ರ್ಯಾಪ್ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ ಇನ್ನೇನ್ ಮಾಡೋದು ಅಂತ ಹೇಳಿ ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ರಾಜಣ್ಣಗೆ ನ್ಯಾಯ ಸಿಗಲಿ ಎಂದ ಡಿಸಿಎಂ ಡಿಕೆಶಿ. ರಾಜಣ್ಣವ್ರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು, ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಹೇಳಿ, ನನ್ನ ಕೇಳಬೇಡಿ ನೀವು. ಯಾರ ಹತ್ರ ಮಾತಾಡಬೇಕು ಅಂತೀರೋ ಅವ್ರ ಹತ್ರ ಕೇಳಿ. ಇದು ಚರ್ಚೆ ಮಾಡಬಾರ್ದಿತ್ತು. ವಿಧಾನಸೌಧದಲ್ಲೂ ಚರ್ಚೆ ಆಗಬಾರ್ದು, ನಿಮ್ಮ ಮಾಧ್ಯಮದಲ್ಲೂ ಚರ್ಚೆ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಇದು ಅವರವರ ವೈಯಕ್ತಿಕ ವಿಚಾರ. ಯಾರ ಹತ್ರ ಹನಿ ಟ್ರ್ಯಾಪ್ ಮಾಡಿಸ್ಲಿಕ್ಕೂ ಆಗೋದಿಲ್ಲ, ಮಾಡ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದು ಇಲ್ಲಿಗೆ ಬಿಡೋದು ಒಳ್ಳೇದು. ರಾಜಣ್ಣವರು ಹನಿ ಟ್ರ್ಯಾಪ್ ಆಗ್ಲಿಲ್ಲ ಅಂದೇಳಿ ನಾನು ಗಂಡಾಘೋಷವಾಗಿ ಹೇಳ್ತಾ ಇದ್ದೀನಿ, ಗಂಡಾಘೋಷವಾಗಿ. ರಾಜಣ್ಣ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಆದರೆ ಸಹಕಾರಿ ಮಂತ್ರಿ ಮೌನದ ಹಿಂದೆ ಹಲವು ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂತ್ರಿಗೆ ಮಧು ಬಾಲೆ ಮೌನವೇಕೆ ರಾಜಣ್ಣ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಹರಸಾಹಸ. ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಕೊನೆಗೂ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಕಹಾನಿಯನ್ನ ಪ್ರಸ್ತಾಪಿಸಿದ್ದ ಸಚಿವ ಕೆಎನ್ ರಾಜಣ್ಣ ಗೃಹ ಸಚಿವ ಡಾ ಜೆ ಪರಮೇಶ್ವರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ದೂರು ಕೊಡುವ ಹೈಡ್ರಾಮಾ ಆಡಿದ ಸಚಿವ ರಾಜಣ್ಣ ದೂರು ನೀಡುವ ಬದಲು ಮನವಿ ಮಾಡಿ ಕೇಸ್ಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ನನ್ನ ಬಳಿ ದಾಖಲೆ ಇಲ್ಲ, ಬಂದವರು ಅಪರಿಚಿತರು ಅಂತ ಹೋಮ್ ಮಿನಿಸ್ಟರ್ಗೆ ಮನವಿ ಮಾಡುವ ಮೂಲಕ ರಾಜಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ. ಯಾರೋ ಒಂದು ಬಂದು ಹೋಗಿರ್ತಾರೆ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಿದೆ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ ಬಂದವರು ಹೆಸರು ಉಲ್ಲೇಖ ಮಾಡಿದ್ದೀವಿ. ಗೊತ್ತಿರುತ್ತೆ. ಅಪರಿಚಿತರು.
ಬ್ಲೂ ಜೀನ್ಸ್ ಬ್ಲೂ ಟಾಪ್ ಧರಿಸಿದ್ದ ಹುಡುಗಿ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿರ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಆಕೆಯ ಫೋಟೋ ಸಿಕ್ಕರೆ ಗುರುತು ಹಿಡಿಯುವೆ. ಕೇಸ್ ಎಲ್ಲ ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡ್ಬೇಕು ಸರ್. ಅವ್ರ ಫೋಟೋ ಗಿಟ್ಟು ತಮ್ಗೆ ತೋರಿಸಿದ್ರೆ ಗುರ್ತು ತಿಳಿತೀವಿ. ಹನಿ ಟ್ರಾಪ್ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ ಇನ್ನೇನ್ ಮಾಡೋದು ಅಂತೇಳಿ ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ರಾಜಣ್ಣಗೆ ನ್ಯಾಯ ಸಿಗಲಿ ಎಂದ ಡಿಸಿಎಂ ಡಿಕೆಶಿ. ರಾಜಣ್ಣವ್ರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು, ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಹೇಳಿ, ನನ್ನ ಕೇಳಬೇಡಿ ನೀವು. ಯಾರ ಹತ್ರ ಮಾತಾಡಬೇಕು ಅಂತೀರೋ ಅವ್ರ ಹತ್ರ ಕೇಳಿ. ಇದು ಚರ್ಚೆ ಮಾಡಬಾರ್ದಿತ್ತು. ವಿಧಾನಸೌಧದಲ್ಲೂ ಚರ್ಚೆ ಆಗಬಾರ್ದು, ನಿಮ್ಮ ಮಾಧ್ಯಮದಲ್ಲೂ ಚರ್ಚೆ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಇದು ಅವರವರ ವೈಯಕ್ತಿಕ ವಿಚಾರ. ಯಾರ ಹತ್ರ ಹನಿ ಟ್ರ್ಯಾಪ್ ಮಾಡಿಸ್ಲಿಕ್ಕೂ ಆಗೋದಿಲ್ಲ, ಮಾಡ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದು ಇಲ್ಲಿಗೆ ಬಿಡೋದು ಒಳ್ಳೇದು. ರಾಜಣ್ಣವರು ಹನಿ ಟ್ರ್ಯಾಪ್ ಆಗಲಿಲ್ಲ ಅಂದೇಳಿ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಗಂಟಾಘೋಷವಾಗಿ. ರಾಜಣ್ಣ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಆದರೆ ಸಹಕಾರಿ ಮಂತ್ರಿ ಮೌನದ ಹಿಂದೆ ಹಲವು ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂತ್ರಿಗೆ ಮಧು ಬಾಲೆ ಮೌನವೇಕೆ ರಾಜಣ್ಣ? ಸಚಿವ ಸ್ಥಾನ ಉಳಿಸಿಕೊಳ್ಳಲು ಹರಸಾಹಸ. ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಕೊನೆಗೂ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಕಹಾನಿಯನ್ನ ಪ್ರಸ್ತಾಪಿಸಿದ್ದ ಸಚಿವ ಕೆಎನ್ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ದೂರು ಕೊಡುವ ಹೈಡ್ರಾಮಾ ಆಡಿದ ಸಚಿವ ರಾಜಣ್ಣ ದೂರು ನೀಡುವ ಬದಲು ಮನವಿ ಮಾಡಿ ಕೇಸ್ಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ನನ್ನ ಬಳಿ ದಾಖಲೆ ಇಲ್ಲ, ಬಂದವರು ಅಪರಿಚಿತರು ಅಂತ ಹೋಮ್ ಮಿನಿಸ್ಟರ್ಗೆ ಮನವಿ ಮಾಡುವ ಮೂಲಕ ರಾಜಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ. ಯಾರೋ ಒಂದು ಬಂದು ಹೋಗಿರ್ತಾರೆ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಿದೆ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ. ಅಲ್ಲಿ ಬಂದವರ ಹೆಸರು ಉಲ್ಲೇಖ ಮಾಡಿದ್ರು, ಗೊತ್ತಿರುತ್ತೆ, ಅಪರಿಚಿತರು. ಬ್ಲೂ ಜೀನ್ಸ್ ಬ್ಲೂ ಟಾಪ್ ಧರಿಸಿದ್ದ ಹುಡುಗಿ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿರ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಆಕೆಯ ಫೋಟೋ ಸಿಕ್ಕರೆ ಗುರುತು ಹಿಡಿಯುವೆ. ಕೇಸ್ ಎಲ್ಲ ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡ್ಬೇಕು ಸರ್. ಅವ್ರ ಫೋಟೋ ಗಿಟ್ಟು ತಮ್ಗೆ ತೋರಿಸಿದ್ರೆ ಗುರ್ತು ತಿಳಿತೀವಿ. ಹನಿ ಟ್ರಾಪ್ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ ಇನ್ನೇನ್ ಮಾಡೋದು ಅಂತೇಳಿ ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್.
ರಾಜಣ್ಣಗೆ ನ್ಯಾಯ ಸಿಗಲಿ ಎಂದ ಡಿಸಿಎಂ ಡಿಕೆಶಿ. ರಾಜಣ್ಣವ್ರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು, ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಹೇಳಿ, ನನ್ನ ಕೇಳಬೇಡಿ, ನೀವು ಯಾರ ಹತ್ರ ಮಾತಾಡಬೇಕು ಅಂತೀರೋ ಅವ್ರ ಹತ್ರ ಕೇಳಿ. ಇದು ಚರ್ಚೆ ಮಾಡಬಾರ್ದಿತ್ತು. ವಿಧಾನಸೌಧದಲ್ಲೂ ಚರ್ಚೆ ಆಗಬಾರ್ದು, ನಿಮ್ಮ ಮಾಧ್ಯಮದಲ್ಲೂ ಚರ್ಚೆ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಇದು ಅವರವರ ವೈಯಕ್ತಿಕ ವಿಚಾರ. ಯಾರ ಹತ್ರ ಹನಿ ಟ್ರ್ಯಾಪ್ ಮಾಡಿಸ್ಲಿಕ್ಕೂ ಆಗೋದಿಲ್ಲ, ಮಾಡ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದು ಇಲ್ಲಿಗೆ ಬಿಡೋದು ಒಳ್ಳೇದು. ರಾಜಣ್ಣವರು ಹನಿ ಟ್ರ್ಯಾಪ್ ಆಗಲಿಲ್ಲ ಅಂದೇಳಿ ನಾನು ಗಂಡಾಘೋಷವಾಗಿ ಹೇಳ್ತಾ ಇದ್ದೀನಿ, ಗಂಡಾಘೋಷವಾಗಿ. ರಾಜಣ್ಣ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಆದರೆ ಸಹಕಾರಿ ಮಂತ್ರಿ ಮೌನದ ಹಿಂದೆ ಹಲವು ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.